ಚಪಾತಿ ಮಾಡಿದಷ್ಟೇ ಸುಲಭವಾಗಿ ಈ ಬೇಳೆ ಹೋಳಿಗೆನ ಮಾಡ್ಬೋದು. ಚಪಾತಿನೆಲ್ಲ ಎಷ್ಟು ಚೆನ್ನಾಗಿ ಲಟ್ಟಿಸ್ಕೊತೀವೋ ಈ ಹೋಳಿಗೆ ಕೂಡ ಅಷ್ಟೇ ಚೆನ್ನಾಗಿ ಲಟ್ಟಿಸ್ಕೊಂಡು ಬೇಯಿಸ್ಬೋದು. ಯಾರೆಲ್ಲ ಫಸ್ಟ್ ಟೈಮ್ ನಾನು ಹೋಳಿಗೆ ಮಾಡ್ತಾ ಇದ್ದೀನಿ ಅನ್ನೋರು ಕೂಡ ಈ ಪೂರ್ತಿ ವಿಡಿಯೋನ ನೋಡಿಬಿಟ್ಟು ಖಂಡಿತ ಟ್ರೈ ಮಾಡಿ. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹಾಗಾದರೆ ತಡ ಏಕೆ, ಹೇಗೆ ಬೇಳೆ ಹೋಳಿಗೆನ ಚಪಾತಿ ಥರ ಸುಲಭವಾಗಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು 1 ಕಪ್ಪಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಎಲ್ಲ ಕ್ಲೀನಾಗೇ ಇದೆ, ಅಂಥ ಬೇಳೆನೇ ತೊಗೊಂಡಿರೋದು. ಹಾಗೆ ಇಲ್ಲಿ ನಾನು ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಈ ಹೋಳಿಗೆ ಮಾಡಬೇಕು ಅಂತಂದರೆ ಈ ಮೈದಾ ಹಿಟ್ಟನ್ನು ಬಳಸಿಬಿಟ್ಟು ಮಾಡ್ಕೊಳ್ಳುವಂತಹ ಕಣಕ ತುಂಬ ಚೆನ್ನಾಗಿ ರೆಡಿ ಆಗಬೇಕು. ಹಾಗಾದರೆ ಹೋಳಿಗೆ ಎಲ್ಲೂ ಕೀಳದ ಹಾಗೆ ನೀಟಾಗಿ ಬರುತ್ತೆ. ಈ ಮೈದಾ ಹಿಟ್ಟಿಗೆ ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ನೀರನ್ನು ಹಾಕ್ಬಿಟ್ಟು ಕಣಕನ ಚೆನ್ನಾಗಿ ಕಲಿಸ್ಬಿಟ್ಟು ಇಟ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ನಿಮಗೆ ಕಲರ್ ಚೇಂಜ್ ಬೇಕು ಅಂತಂದರೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿಬಿಟ್ಟು ಕಲಸಿ ಇಡ್ಬೋದು. ನೋಡಿ, ಕಣಕ ಇಷ್ಟು ಗಟ್ಟಿಯಾಗೇ ಇರಬೇಕು. ತುಂಬ ತೆಳುವಾಗೂ ಮಾಡ್ಕೋಬೇಡಿ, ತುಂಬ ಗಟ್ಟಿಯಾಗೂ ಮಾಡ್ಕೋಬೇಡಿ. ಈ ರೀತಿ ಕಲಿಸ್ಕೊಂಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಆದರೂ ಈ ಹಿಟ್ಟು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡಿ. ಇಲ್ಲಿ ಬಿಸಿ ನೀರು ಕೂಡ ರೆಡಿಯಾಗಿದೆ. ಅದಕ್ಕೀಗ ನಾನು 1 ಕಪ್ಪಷ್ಟು ತೊಗರಿ ಬೇಳೆನ ತೊಳೆದು ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಇದೀಗ ಚೆನ್ನಾಗಿ ಕುದಿಬೇಕು. ಎಲ್ರಿಗೂ ಹೋಳಿಗೆ ಮಾಡೋದು ಗೊತ್ತೇ ಇರುತ್ತೆ, ಆದರೂ ಕೂಡ ನಾನು ಈ ವಿಡಿಯೋದಲ್ಲಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದರಲ್ಲಿರೋ ನೀರನ್ನೆಲ್ಲ ಸಪ್ರೇಟ್ ತೆಗೆದುಬಿಡೋಣ. ನಮ್ಮ ಕಡೆ ಹೋಳಿಗೆ ಸಾರನ್ನು ಮಾಡ್ತೀವಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಯಾವಾಗಾದ್ರೂ ನಮ್ಮ ಕಡೆ ಮಾಡುವಂತಹ ಹೋಳಿಗೆ ಸಾರನ್ನು ಖಂಡಿತ ತೋರಿಸ್ತೀನಿ. ನಮ್ಮ ಕಡೆ ಅದು ಕಟ್ಟಿನ ಸಾರು ಅಂತೀವಿ. ಆ ಕಟ್ಟಿನ ಸಾರು ಹೇಗೆ ಮಾಡೋದು ಅಂತ ಖಂಡಿತ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಇದಕ್ಕೀಗ 1 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ಏಲಕ್ಕಿನ ಹಾಕ್ಬಿಟ್ಟು ಫ್ಲೇವರಿಗೋಸ್ಕರ ಅಷ್ಟೇ ಹಾಕಿದ್ದೀನಿ. ಚೆನ್ನಾಗಿ ಕುದಿಸ್ಕೊತೀನಿ. ಇಷ್ಟೇ ನೀರಾಗಿ ಇರಬೇಕು ಈ ಬೇಳೆ ಮತ್ತು ಬೆಲ್ಲ ಹಾಕಿರುವಂತಹ ನೀರು. ಅದನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಹಾಕುವಾಗ ತುಂಬ ನೀರಾಗಿ ಅನಿಸುತ್ತೆ ಅಷ್ಟೇ. ಇದು ಹೂರ್ಣ ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಹಾಗಾಗಿ ಇಷ್ಟೇ ತೆಳುವಾಗಿ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಆದರೆ ಮಿಕ್ಸಿ ಜಾರಿಗೆ ತಿರುಗೋದಿಲ್ಲ. ಹಾಗಾಗಿ ಇಷ್ಟೇ ತೆಳುವಾಗಿ ಮಾಡ್ಕೊಂಬಿಟ್ಟು ಹೂರ್ಣನೆಲ್ಲ ನೀಟಾಗಿ ರೆಡಿ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಈಗ ಹೋಳಿಗೆನ ಉದ್ದೋದಕ್ಕೆ ನಾನು ಈ ರೀತಿ ಮಾಡ್ಕೊತೀನಿ. ಮಣೆ ಆಗಲಿ ಅಥವಾ ಹೋಳಿಗೆ ಪೇಪರ್ ಆಗಲಿ ಅದನ್ನು ನಾವು ಬಳಸೋದಿಲ್ಲ. ಏಕೆಂದರೆ ನಾವು ಮಾಡುವಂತಹ ಹೋಳಿಗೆಯಲ್ಲಿ ಎಣ್ಣೆ ಜಾಸ್ತಿ ಖರ್ಚಾಗೋದಿಲ್ಲ, ಜಾಸ್ತಿ ಬಳಸೋದಿಲ್ಲ ನಾವು ಎಣ್ಣೆನ. ಹಾಗಾಗಿ ಚಪಾತಿ ಥರನೇ ಇರುತ್ತೆ, ಎಷ್ಟು ಬೇಕಾದರೂ ಹೋಳಿಗೆ ತಿನ್ಬೋದು. ಹಾಗಾಗಿ ನಾವು ಈ ರೀತಿ ಮಾಡ್ಕೊತೀವಿ. ಕೆಳಗಡೆ ಒಂದು ಒಳ್ಳೆ ಬಟ್ಟೆನ ಹಾಸ್ಕೊಂಬಿಟ್ಟು ಅದರ ಮೇಲೆ ಒಂದು ನ್ಯೂಸ್ ಪೇಪರನ್ನು ಹಾಕ್ಕೊತೀವಿ. ಈ ರೀತಿ ಹಗುರವಾಗಿರುವಂತಹ ಪ್ಲೇಟನ್ನು ಇಟ್ಬಿಟ್ಟು ಈ ರೀತಿ ನೀಟಾಗಿ ಗಂಟಾಕಿ ಕಟ್ಕೊತೀವಿ. ಈ ರೀತಿ ಮಾಡೋದ್ರಿಂದ ಹೋಳಿಗೆ ಮಾಡುವಾಗ ಈ ಸುತ್ತಿ ಹಿಂಗೆ ಉದ್ದುತ್ತಾ ಇರ್ತೀವಲ್ವಾ, ಅದಕ್ಕೆ ತುಂಬ ಯೂಸ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಪ್ಲೇಟನ್ನು ಇಟ್ಬಿಟ್ಟು ನಾವು ಕಟ್ಕೊಳ್ಳೋದು. ಖಂಡಿತ ಈ ರೀತಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ನಿಜವಾಗ್ಲೂ ನೆಕ್ಸ್ಟ್ ಟ್ರೈ ಮಾಡಿ. ಈ ರೀತಿ ತುಂಬ ಸುಲಭ ಅನಿಸುತ್ತೆ, ಎಣ್ಣೆ ಜಾಸ್ತಿ ಖರ್ಚಾಗೋದಿಲ್ಲ. ಇದಕ್ಕೆಲ್ಲ ನಾವು ಹಿಟ್ಟಿನ ಹೋಳಿಗೆ ಅಂತೀವಿ. ನಾವು ಬರೀ ಹಿಟ್ಟನ್ನು ಬಳಸಿಬಿಟ್ಟು ಜಾಸ್ತಿ ಉದ್ದೋದ್ರಿಂದ ಅಥವಾ ಲಟ್ಟಿಸೋದ್ರಿಂದ ನಾವು ಇದಕ್ಕೆ ಹಿಟ್ಟಿನ ಹೋಳಿಗೆ ಅಂತೀವಿ. ಹಾಗಾಗಿ ಎಣ್ಣೆ ಜಾಸ್ತಿ ಹೋಗೋದಿಲ್ಲ, ಹಿಟ್ಟು ಮಾತ್ರ ಹೋಗುತ್ತೆ. ನೋಡಿ, ಇಲ್ಲಿ ಕಣಕ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಹೂರ್ಣ ಕೂಡ ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ. ಈಗ ಸ್ವಲ್ಪನೇ ಹಿಟ್ಟು ಮತ್ತು ಹೂರ್ಣ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀಟಾಗಿ ಈ ರೀತಿ ತುಂಬ್ಕೋಬೇಕು. ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಈ ಹೋಳಿಗೆ ಎಲ್ಲ ಮಾಡುವಾಗ. ಆದರೆ ಮಾಡ್ತಾ ಖಂಡಿತ ಬರುತ್ತೆ. ನನಗೆ ಬರೋದಿಲ್ಲ, ನಾನು ಮಾಡೋದಿಲ್ಲ ಅಂತ ಅನ್ನೋದಕ್ಕಿಂತ ಟ್ರೈ ಮಾಡ್ತಾನೆ ಇರಿ. ಖಂಡಿತ ಇಂಥದ್ದು ಬರೋದಿಲ್ಲ ಅನ್ನೋ ಹಾಗೆ ಇರೋದಿಲ್ಲ, ಬಂದೇ ಬರುತ್ತೆ. ಟ್ರೈ ಮಾಡಿ. ನೋಡಿ, ಈ ರೀತಿ ಎಲ್ಲ ಒಂದ್ಸರಿ ನೀಟಾಗಿ ತುಂಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಆಮೇಲೆ ನಂತರ ಈ ರೀತಿ ಲಟ್ಟಿಸ್ಕೊಂಡ್ರೆ ಆಯಿತು. ನೋಡಿ, ಚಪಾತಿ ಹೆಂಗೆ ನಾವು ಚಪಾತಿ ಹಿಟ್ಟೆಲ್ಲ ಹೇಗೆ ನಾವು ಹಿಟ್ಟಿನೊಳಗೆ ಹಿಂಗೆ ತಿರುಗಿಸಿ ಮುರುಗಿಸಿ ಮಾಡಿ ಆಮೇಲೆ ಉದ್ದುತ್ತೀವೋ, ಇದನ್ನು ಅಷ್ಟೇ ನೀಟಾಗಿ ಹಿಟ್ಟನ್ನೆಲ್ಲ ಹಚ್ಕೊಂಡು ಹಿಂಗೆ ಕೈಯಲ್ಲೇ ತಿರುಗಿಸ್ತಾ
ಉತ್ಕೊಂಡ್ಬಿಡೋದು ಅಷ್ಟೇ. ನಿಮಗೆ ಎಷ್ಟು ತೆಳುವಾಗಿ ಹೋಳ್ಗೆ ಬೇಕೋ ಅಷ್ಟು ತೆಳುವಾಗಿ ಉತ್ಕೋಬೋದು. ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಹೋಳ್ಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಬೇಕಾದರೂ ಹೋಳಿಗೆ ತಿನ್ಬೋದು. ಇಲ್ಲಿ ನಾನು ಕಬ್ಬಿಣದ ಹಂಚನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಈ ರೀತಿ ಹೋಳ್ಗೆ ಉದ್ದಿರ್ತೀವಲ್ವ, ಈಸಿಯಾಗಿ ಬರುತ್ತೆ. ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ. ನೀಟಾಗಿ ಅದಕ್ಕೆ ಹಾಕ್ಕೊಂಬಿಡ್ಬೇಕು. ಆಮೇಲೆ ಒಂದು ಬಟ್ಟೆಗೆ ಈ ರೀತಿ ಎಣ್ಣೆನ ಹಚ್ಕೊಂಬಿಟ್ಟು ನಂತರ ನೀಟಾಗಿ ಸವರ್ಬಿಡ್ತೀವಿ. ಈ ರೀತಿ ಸವರೋದ್ರಿಂದ ಉದ್ದುವಾಗ ಹಿಟ್ಟನ್ನು ತುಂಬ ಬಳಸಿರ್ತೀವಲ್ವ, ಅದೆಲ್ಲ ನೀಟಾಗಿ ಹೋಗುತ್ತೆ. ಚಪಾತಿ ಎಲ್ಲ ಯಾವ ರೀತಿ ಉಬ್ಬು ಬರುತ್ತೋ ಅದೇ ರೀತಿ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟವಾಗುವಂತಹ ಬೇಳೆ ಹೋಳಿಗೆ ಯಾರೆಲ್ಲ ಟ್ರೈ ಮಾಡಿಲ್ಲ ಈ ಥರ ಒಂದು ಸರಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಮ್ಮ ಕಡೆ ಎಲ್ಲ ಜಾಸ್ತಿ ಇದೇ ರೀತಿ ಹಿಟ್ಟಿನ ಹೋಳಿಗೆನೇ ಮಾಡೋದು. ಹಾಗಾಗಿ ನಿಮಗೊಂದು ಸರಿ ತೋರಿಸ್ಬೇಕು ನಾವು ಹೇಗೆ ಮಾಡ್ತೀವಿ ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಈ ಹೋಳಿಗೆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಸೆಕೆಂಡ್ ಹೋಳಿಗೆ ಕೂಡ ಹಾಕಿದೆ. ತುಂಬ ಸುಲಭ ಮಾಡ್ಕೊಳ್ಳೋದು, ಎಲ್ಲೂ ಕೀಳೋದಿಲ್ಲ, ತ್ರಾಸ ಅನಿಸೋದಿಲ್ಲ ಮಾಡುವಾಗ. ತುಂಬ ಈಸಿಯಾಗಿ ಪಟ ಚಪಾತಿ ಎಲ್ಲ ಹೇಗೆ ಉತ್ಕೊತೀವೋ ಅದೇ ರೀತಿ ಉತ್ಕೊಂಡು ಒಬ್ಬರೇ ಆರಾಮಾಗಿ ಹೋಳ್ಗೆನ ಎಷ್ಟು ಬೇಕಾದರೂ ಮಾಡ್ಕೋಬೋದು. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಅನ್ನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಸಪೋರ್ಟ್ ಮಾಡಿದಾಗುತ್ತೆ. ಮತ್ತೊಮ್ಮೆ ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬೇಗ ಬರಬೇಕು ಅನ್ನೋದಿರುತ್ತೆ. ನೋಡಿ, ಇದೇ ರೀತಿ ಎಲ್ಲ ಹೋಳ್ಗೆನೂ ನಾನು ಮಾಡ್ಕೊತಾ ಇದ್ದೀನಿ. ಈ ಹೋಳ್ಗೆನೇ ಮಾಡ್ತಾ ನಿಮ್ಮ ಜೊತೆ ಒಂದೆರಡು ವಿಷಯನ ಶೇರ್ ಮಾಡ್ಕೊತೀನಿ, ಆಯಿತಾ. ನಮ್ಮದೇ ಆದಂತಹ ಆನ್ಲೈನ್ ಬಿಸ್ನೆಸ್ ಕೂಡ ಇದೆ. ಅದೇ ಅಕೀರಾ ಆರ್ಗ್ಯಾನಿಕ್ ಪ್ರಾಡಕ್ಟ್. ನಮ್ಮಲ್ಲಿ ತುಂಬ ಥರದ ಪ್ರಾಡಕ್ಟ್ಗಳಿದೆ. ಆನ್ಲೈನಲ್ಲಿ ಮಾತ್ರ ಸೇಲ್ ಮಾಡ್ತೀವಿ. ಆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿರೋ ಕಾರಣ ನನಗೆ ವಿಡಿಯೋಗಳನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ವಾರಕ್ಕೊಮ್ಮೆ ಆದರೂ ಈ ವಿಡಿಯೋಗಳನ್ನು ಮಾಡಿ ಹಾಕಬೇಕು ಅಂತ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ದಯವಿಟ್ಟು ನೀವು ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ನಾನು ಯೂಟ್ಯೂಬಲ್ಲಿ ಬ್ಯುಸಿ ಆಗಬೇಕು ಅನ್ನೋ ತುಂಬ ಆಸೆ ಇದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಒಳ್ಳೊಳ್ಳೆ ಅಡುಗೆಗಳ ಜೊತೆ ಹಾಗೆ ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ನಿಮ್ಮ ಮುಂದೆ ಖಂಡಿತ ಬರ್ತೀನಿ. ಒಂದು ಸರಿ ಹೋಳ್ಗೆ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ ಮಾಡ್ತಾನೇ ಇರಬೇಕು ಅನಿಸುತ್ತೆ. ಆದರೆ ಒಂದು ಸರಿ ಹೋಳ್ಗೆ ಕೆಟ್ಟೋಗ್ಬಿಡ್ತು ಅಂತಂದರೆ ಮಾಡಬೇಕು ಅನಿಸೋದೇ ಇಲ್ಲ. ಆದರೆ ಒಂದು ಸರಿ ಈಗೇನು ತೋರಿಸಿದ್ದೀನೋ ಅದೇ ಥರ ಕಣಕನ ರೆಡಿ ಮಾಡ್ಕೊಳ್ಳಿ, ಹೂರ್ಣನ ರೆಡಿ ಮಾಡ್ಕೊಳ್ಳಿ, ಇದೇ ಥರ ಒಂದು ಪ್ಲೇಟಿಗೆ ಬಟ್ಟೆ ಕೊಟ್ಕೊಳ್ಳಿ. ಆಗ ತುಂಬ ಈಸಿಯಾಗಿ ಬರುತ್ತೆ, ಎಲ್ಲೂ ಕೂಡ ಕೀಳೋದಿಲ್ಲ. ಹಬ್ಬಕ್ಕೆ ಇನ್ನೇನು ಯುಗಾದಿ ಹಬ್ಬ ಬಂತಲ್ವ, ಈ ರೀತಿ ಬಿಸಿ ಬಿಸಿ ಹೋಳ್ಗೆ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಟ ಅಂತ ತಿಂದುಬಿಡಿ. ತುಂಬಾ ರುಚಿ ಇರುತ್ತೆ. ಎಲ್ರಿಗೂ ಅಡ್ವಾನ್ಸ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.